ನೋಡಿ ಇದೆ ಮಾನಾ ವಿಲೇಜ್ ಎಂಟ್ರೆನ್ಸ್ ನೋಡ್ಬೋದು. ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ. ಓಕೆ, ಅಲ್ಲಿಗೆ ನಾವೀಗ ಹೋಗ್ತಾ ಇದೀವಿ. ಲೈಕ್ ಇದು ನೋಡಿ ಇದೆ ಮಾನಾ ವಿಲೇಜ್ ಎಂಟ್ರೆನ್ಸು. ಇಲ್ಲಿಂದ ಹೋದ್ರೆ ಮಾಮೂಲಿ ಇಲ್ಲೂ ರೂಮ್ಸ್ ಬೇಕು ಅಂದರೆ ಇಲ್ಲೂ ರೂಮ್ಸ್ ಸಿಗುತ್ತೆ. ಇಲ್ಲೂ ಶಾಪಿಂಗ್ ಎಲ್ಲ ಶಾಪಿಂಗ್ ಕರ್ ಸಕ್ತೆ ಹೈ. ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ. ನೋಡಿದ್ರೆ 8 ಗಂಟೆ ಆಗಿದೆ. ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡೋಣ ಬರೋಷ್ಟರಲ್ಲಿ ಓಪನ್ ಇರುತ್ತಾ ಇಲ್ಲ ಕ್ಲೋಸ್ ಇರುತ್ತಾ ಅಂತ. ಇಲ್ಲಿ ನೋಡಿ ನಾವು ನೋಡಿದ್ರೆ ಇನ್ನು ಅಂಗಡಿ ಕ್ಲೋಸ್ ಆಗೋಗುತ್ತೆ ಏನು ಅನ್ಕೊಂಡ್ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಕ್ಲೋಸೇ ಮಾಡಿಬಿಟ್ರು ಸ್ವಲ್ಪ ಹೊತ್ತಲ್ಲೇ. ನೋಡಿ ಇಲ್ಲೂ ಕ್ಲೋಸ್ ಮಾಡ್ತಾ ಇದ್ದಾರೆ ಎಲ್ಲನೂ ನೋಡ್ಬೋದು. ಇಲ್ಲೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡೋದು ನಾಳೆ ನೀವು ನೋಡಿ ಎಲ್ಲ ಕಡೆನೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಬರೋದೇ ಲೇಟ್ ಆಗೋಯ್ತು, ಅದಕ್ಕೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ. ಇಲ್ಲೇನಿದೆ ಅಂತ ಸರಸ್ವತಿದು ಉಗಮ ಸ್ಥಾನ ಅಂತ ನೋಡೋಣ. ಇದೇನೆ ಸರಸ್ವತಿ ಉಗಮ ಸ್ಥಾನ, ಅದೇ ಸರಸ್ವತಿ ದೇವಿ ಟೆಂಪಲ್. ಬನ್ನಿ ಮುಂದೆ ಹೋಗೋಣ. ಇಲ್ಲಿಂದ ಫುಲ್ ಇದೇನೆ ಮಾನಾ ವಿಲೇಜ್, ದ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ. ನಮ್ಮ ಸುಷ್ಮಿತಾ ಮೇಡಮ್ ಅವರು ಎಲ್ಲರಿಗೂ ದಾರಿದೀಪ ಆಗಿದ್ದಾರೆ. ಈಗ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಚಪ್ಪಲಿ ಬಿಡಿ ಇಲ್ಲೇನೆ. ನಡೀರಿ ಬೇಗ ಬೇಗ. ಸೊ ಇಲ್ಲಿ ಬೆಳಗ್ಗೆ ಹಗಲಲ್ಲಿ ಬಂದಿದ್ರೆ ಕ್ಲೀನಾಗಿ ಕಾಣಿಸ್ತಾ ಇತ್ತು ಅನ್ಸುತ್ತೆ ಸರಸ್ವತಿ ದೇವಿದು. ಆ ಕಡೆಯಿಂದ ಬರ್ತೀವಿ ನೋಡಿ, ಮೇಲ್ಗಡೆಯಿಂದ. ಇದೆ ಸರಸ್ವತಿ ದೇವಿ ಮಂದಿರ. ಫಸ್ಟ್ ಇಲ್ಲಿ ನಾವು ಗಂಟೆ ಹೊಡೆದು ವೇದ ಮಹರ್ಷಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಮುಂದೆ ಹಿಂಗೆ ಹೋಗಿ ಗಣೇಶ ಮಹಾರಾಜ್ಗೆ ಕೈ ಮುಗಿದು ಇಲ್ಲಿಂದ ಬಂದು ಇಲ್ಲಿ ಸರಸ್ವತಿ ದೇವಿನ ನೋಡ್ಬೋದು. ಇದು ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅದಕ್ಕೇನೆ ಆಚೆ ಕಡೆ ದೇವಸ್ಥಾನದ ಬಾಗಿಲಿಂದನೇ ನಿಮಗೆ ದೇವ್ರ ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ. ಓಕೆ, ಇದೇನೆ ಇಲ್ಲಿನ ಸ್ಪೆಷಲ್. ಇಲ್ಲಿ ಡೋಂಟ್ ಟೇಕ್ ಫೋಟೋ ಅಂತ ಇದ್ರೂ ವ್ಲಾಗ್ ಮಾಡೋಕ್ಕೋಸ್ಕರ ಫೋಟೋ ತಗೋಬೇಡಿ ಅಂದಿದ್ದಾರೆ, ವಿಡಿಯೋ ಮಾಡಬೇಡಿ ಅಂತ ಹೇಳಿದಾರ. ಇಲ್ಲ ಅಲ್ವಾ, ಅದಕ್ಕೇನೆ. ಓಕೆ, ನೋಡಿ ಇದು ಪಾಂಡವರು ನೋಡಿ. ಫಸ್ಟ್ ಇದನ್ನ ಫಾಲೋ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಫಸ್ಟ್ ಒಂದು ಯುಧಿಷ್ಠಿರ, ಸೆಕೆಂಡ್ ಒನ್ ಬಂದ್ಬಿಟ್ಟು ಭೀಮ ಆದ್ಮೇಲೆ ಇಲ್ಲಿ ಅರ್ಜುನ ಆದ್ಮೇಲೆ ನಕುಲ ಇದ್ದಾರೆ ಇಲ್ಲಿ. ಓಕೆ, ನಕುಲ ಆದ್ಮೇಲೆ ಇಲ್ಲಿ ದ್ರೌಪದಿ ಮೇಡಮ್ ಇದ್ದಾರೆ ಇಲ್ಲಿ. ದ್ರೌಪದಿ ಮೇಡಮ್ ಆದ್ಮೇಲೆ ಸಹದೇವ ಇದ್ದಾರೆ. ಓಕೆ, ಈ ಥರ ಇಲ್ಲಿ ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ. ಓಕೆನಾ? ಓಕೆ, ಹುಷಾರಾಗಿ ಬನ್ನಿ. ಇಲ್ಲಿಂದ ನಾವು ಬಂದಿರೋದು ನೈಟ್ ಆಗಿರೋದ್ರಿಂದ ಇಲ್ಲಿಂದ ಏನು ಕಾಣಿಸಲ್ಲ. ಓಕೆ, ಲಾಸ್ಟ್ ಇಲ್ಲಿ ಗಂಟೆ ಹಾಕೋರೆ, ಗಂಟೆ ಒಂದು ಬಾರಿಸ್ಬಿಟ್ಟು ಹೋಗ್ಬಿಡೋಣ. ಹಿಡ್ಕೊ ಹಂಗೆ ನಾನು ವಿಡಿಯೋ ಮಾಡಿ. ಬರೀ ಅರಸ್ತೀರಾ? ಸರಿ, ಅನ್ನೋದಾದ್ರು ಬೇಡ. ಅಲ್ಲಿಂದ ಕೆಳಗಡೆ ಬಂದ್ಮೇಲೆ ಇಲ್ಲಿ ಮೇಲೆ
ಗಣೇಶ ಗುಹೆ ಇದೆ. ಇಲ್ಲಿ ಯಾರೋ ಗೈಡ್ ಹೇಳ್ತಿದ್ದಾರೆ ಏನಿದು ಅಂತ ಹಿಸ್ಟ್ರಿ ತಿಳ್ಕೊಂಡು. की छाल पे हमारे सारे धार्मिक ग्रंथ लिखे गए। मानते हैं कि वो पत्थर जो था कलयुग से पहले द्वापर युग में भोजपत्र का हुआ करता था, और जब कलयुग का आरंभ हुआ वो एक स्टोन में कन्वर्ट हो गया। उस पत्थर को ही व्यास जी का किताब माना गया। उस पत्थर पे ऐसी पतली पतली लाइन है जो उसके पन्ने माने जाते हैं। मानते हैं कि 88,000 पन्नों का किताब है जो कलयुग के आने में पत्थर में कन्वर्ट हुआ। बाकी 17 पुराणों की रचना करने के बाद भी व्यास जी को आत्मसंतुष्टि नहीं हुई। अपनी आत्मसंतुष्टि के लिए उन्होंने श्रीमद् भागवतम की रचना की, और श्रीमद् भागवतम का जो पहला प्रवचन सुनाया व्यास जी के पुत्र सुखदेव मुनि ने नैमिषारण्य में शुक्रताल के किनारे बैठ के राजा परीक्षित को श्रीमद् भागवतम का ज्ञान दिया। आप राजा परीक्षित के बारे में जानते होंगे। परीक्षित राजा अभिमन्यु का पुत्र। अंतिम समय में जब पांडवों ने स्वर्ग यात्रा किया उसको राज्य सौंप दिया था। उत्तराधिकारी हुई था तो राज्य सौंपा, तो वो राजा था जो बहुत शक्तिशाली था, पराक्रमी था, विद्वान था। उसने इस अंतिम समय में इस कलयुग को आने से रोका, क्योंकि परीक्षित राजा को पता था कलयुग में क्या चलेगा। तो जब उस टाइम पे कलयुग रुका, कलयुग ने प्रार्थना की मुझे अपने चरण में आने दो। राजा परीक्षित ने कहा जब तक मैं जीवित रहूंगा आपको मैं आने नहीं दूंगा। तो बोला आप समय के चक्र को ऐसे में कब तक रोके रखोगे, कभी न कभी कलयुग को आना ही है। अभी भी प्रार्थना करते हैं कि आप अपने अनुसार मुझे स्थान दे। उस टाइम पे राजा परीक्षित विद्वान तो थे, उन्होंने बोला कलयुग को आपको मैं सिर्फ 4 स्थान दूंगा और आपको वहीं पे रहना पड़ेगा। पहला स्थान वहाँ पे होगा आपका जहाँ पे जुआ खेलेंगे, दूसरा स्थान वहाँ पे होगा जहाँ पे शराब मद्यपान होगा, तीसरा स्थान आपका वहाँ पे होगा जहाँ पे प्रोस्टिट्यूशन होगा, और चौथा स्थान आप गोल्ड में रहोगे। जब 4 स्थान दिए गए, सबसे पहले राजा परीक्षित पे ही कलयुग ने अपना प्रभाव डाला। राजा थे, सोने का मुकुट पहनते थे, आभूषण था, उनके मुकुट के ऊपर बैठ गए, उनका मति भ्रष्ट हो गया। वन में जाते हैं आखेट के लिए, और श्रृंगी ऋषि के पिताजी वहाँ पे ध्यान में थे। चलते चलते उनको रास्ते में एक मरा हुआ सांप दिखाई दिया। तो सांप को उन्होंने जैसे ही साइड की तरफ फेंका तो वो सीधा श्रृंगी ऋषि के पिताजी के गले में गया। श्रृंगी ऋषि भी वहाँ पे क्रोध में आए, बोला जिस प्रकार से सांप आपने गले में डाला है आपको भी तक्षक नाग डसेगा। श्राप फलित होता है, विद्वान करता जो ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇಲ್ಲಿ 18 ಇಂಡಿಯನ್ ಎಪಿಕ್ಸ್ ಅಂದರೆ ಅದು ಪುರಾಣಸು ಮತ್ತು ಮಹಾಭಾರತ ವಾಸ್ ಕಂಪೋಸ್ಡ್ ಇಯರ್ ಅಂದರೆ ಇಲ್ಲೇನೆ 18 ಪುರಾಣನ ಮತ್ತು ಮಹಾಭಾರತನ ಬರೆದಿರೋ ಜಾಗದಲ್ಲಿ ಇದೀವಿ. ಇದು ಇದೇನೆ ಮಾನಾ ವಿಲೇಜ್. ಇಲ್ಲಿ ನೋಡ್ಬೋದು ಇರುತ್ತೆ ನಿಮಗೆ. जैसे आपने बोला कि रावण ने 4 वो बनाए थे बर्फ के।